ಬಿಡುವುದಿಲ್ಲ. ನಮ್ಮ ಕ್ಷಣಗಳ ಭೂಮಿಯನ್ನಿಂದ ಬಂದಿರುವ ನಾವು ನಿನ್ನ ರೂಪ ಲಾವಣ್ಯಕ್ಕೆ ನಾನು ಕರೆದವಳಲ್ಲ. ಹಾಗಾದ್ರೆ ಕುದುರೆಯನ್ನು ಬಿಡುವುದಿಲ್ಲ. ಸಹಜವಾಗಿ ಬಿಟ್ಟುಕೊಂಡು ಹೋಗುವೆನು. ಹೇಳಿ ಬನ್ನಿ ಕೇಳು. ಅದು ಏನು ಸಂಸ್ಕಾರವಾಗಿದೆ. ಯುದ್ಧದಲ್ಲಿ ನಮ್ಮನ್ನು ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. ಸುಂದರ, ಯುದ್ಧದಲ್ಲಿ ನಮ್ಮನ್ನು ಗೆದ್ದು ಕುದುರೆಯನ್ನು ಬಿಡಿಸಿ ಹೋಗುವೆನೆಂಬ ಮಾತನ್ನು ಬಿಟ್ಟು ಈ ಆಸುಕಟ್ಟೆ ಮೇಲೆ ವಿಶ್ರಮಿಸಬಾರದನ್ನ ಬುದ್ಧಿ ಸಂಪನ್ನ. ನಾರಿ ಸರಿ ತಪ್ಪಿದರೆ ಮಾರಿ ಪ್ರಿಯ ನೀತಿಯುತವಾದ ಮಾತಾಪಿತರ ಮಾತಿನ ಮೇಲೆ ಇರುವ ಕನ್ಯೆಯ ಮಣಿಯಾದ ಧರ್ಮವಿದೆ. ಅದಕ್ಕಿಂತಲೇ ಕೀಳಾಗಿ ಯಾತಕ್ಕೆ ಬಾಳಬೇಕು? ನೀನು ಈ ಮಲಯಾಳ ದೇಶಕ್ಕೆ ಮಂತ್ರಿಯು, ಸಕಲ ನೀತಿ ಸಂಪನ್ನಳು, ಸ್ತ್ರೀ ವೃಂದಕ್ಕೆ ಶ್ರೀ ಧರ್ಮ ಉಪದೇಶಿಸುವರು ಇಟ್ಟು ನೀನೇ ಇಂತಹ ಕೆಟ್ಟ ಕಾರ್ಯಕ್ಕೆ ಮನಗೊಟ್ಟದ ಮೇಲೆ ಇತ್ಯ ಬುದ್ಧಿಯ ತಿಳಿಯದ ಸಾಮಾನ್ಯ ಸ್ತ್ರೀಯರ ಕಥೆಯ ಇಲ್ಲಿ ಆದ್ರೆ ಹೋಗಿ ಕುತ್ತಿಗೆಯನ್ನು ಹೊತ್ಕೊಂಡು ನೀತಿ ಒಳ್ಳೆ ಎಷ್ಟು ವರ್ಷಕ್ಕೆ ಹಾಕುದಿಲ್ಲ ನೀನು ಕಂಡಪ್ಪಿದರೆ ನಾನು ಬೆದರವಲ್ಲ ಬೆದರವಲ್ಲ ಮಾತನಾಡು ತಡೆಯಲಾರ ನೀನು
ನೀನು ಯಾವ ಜಾತಿ ಸ್ತ್ರೀಯರೇ? ಆಗಲೇ ಹೇಳಿದ್ನಲ್ಲ ಸರಿಯಾಗಿದ್ದರೆ ನಾರಿ, ಸರಿ ತಪ್ಪಿದರೆ ಮಾರಿ. ಈ ಕಾಮಿನಿ ಸುಂದರ ನೀತಿಯುತವಾದ ಮಾತಾಪಿತರ ಮಾತಿನ ಮೇಲೆ ಇರುವ ಕನ್ಯಾ ಮಲಯಾಳಿ ಧರ್ಮವು ಇದೆ. ನಿಮ್ಮ ರಾಜ ನಿಮ್ಮನ್ನು ಮಂತ್ರಿ ಪದವಿಗೆ ನೇಮಿಸಿರುವನೇ? ಇಲ್ಲವೇ ಪುರುಷರ ವಶಪಡುವ ಕೊಳ್ಳುವ ಸ್ವತಂತ್ರ ಕಾರ್ಯಕ್ಕೆ ನೇಮಿಸಿದ್ದಳೆ? ಏ ಸತ್ವವೇಣಿಯೇ ಸುಂದರ ನಿನ್ನ ಮಾತಿಗೆ ನಾನು ಒಪ್ಪವನಲ್ಲ. ಕುದುರೆಯಂಬಿಟ್ಟು ಕಪ್ಪವನ್ನು ತಡಗಿಸರಂತೆ ಇಲ್ಲವೇ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿರು ಬುದ್ಧಿ ಹೇಳಿ. ಇಂಥ ಅಬದ್ಧ ಮಾತನಾಡಿ ಮೇಲೆ ದೇವರಾಣಿ ಎಂದ ಆಣಿಯನ್ನು ನಿಮ್ಮ ಮನದಿಚ್ಛೆಯನ್ನು ಮಾಡಿದರೆ ನಾನು ಮೆಚ್ಚುವನೇನೆ? ಹೆಚ್ಚಿನ ಸ್ತ್ರೀಯರ ಮಚ್ಚಂಗಳಂ ನಿನ್ನ ದಳದಂ ತಳಂ ಮುಚ್ಚ ನುಚ್ಚು ಮಾಡಿ ನೀರು ನಮ್ಗೆ ಉಚ್ಚರಿಸಬೇಡಿ. ಏ ಸ್ತ್ರೀಯರೇ, ಸುಂದರ ಕೆಲಸಗಳನ್ನು ಮಾಡುವುದಕ್ಕೆ ಹೆಚ್ಚು ನಾಶವಾಗುತ್ತಿರಲಿ. ಧರ್ಮ ನಡತೆಗಳೆಲ್ಲವರನ್ನು ದೇವರು ಮೆಚ್ಚುವನಾಗಲಿ. ತುಚ್ಛ ಕೆಲಸಗಳನ್ನು ಮಾಡುವುದಕ್ಕೆ ದೇವರಿಗೆ ಮನುಷ್ಯರು ಮೆಚ್ಚುವುದಲ್ಲ. ಆದ ಕಾರಣ ಇನ್ನು ಬಾಯಿ ಮುಚ್ಚಿಕೊಂಡು ಎಣ್ಣ ಮರದ ಹೋಗಿದ್ದೆ ಎಲ್ಲಿಯಾದರೂ ಹೋಗಿ ಕುತ್ತಿಗೆಯನ್ನು ಬಚ್ಚಿಕೊಂಡು ಚೀಟಿ ಇಲ್ಲದ ಬಳಿರೇ ಎಳೆ ಪ್ರತಿಮಾ ಬಳಿರೇ ಎಣ್ಣ ಪ್ರತಿಮೆ ಬರ್ಬೇಕಪ್ಪ ಪ್ರತಿಮ್ಯ. ಬಳಿರೇ ಎಳೆ ಪ್ರತಿಮಾ ಇವರನ್ನು ನಮ್ಮ ಕುದುರೆಯನ್ನು ತಿಚ್ಚು ತೆಗೆದುಕೊಂಡು ರಬಿನಂದ ನಾನು ನೋಡಿದೆಯ ಮುಂದೆ ನಮ್ಮ ವೀರ ಪೌರುಷವನ್ನು ತೋರುವುದರಿಂದ ಬಂದು ಈ ಮಡದಿ ಮನೆಯರನ್ನು ಹಡೆಗೆ ಮನೆಗೆ ಹೊರಡಿಸಿ ಕುದುರೆಯನ್ನು ಹಿಡಿದು ತರುವೆನು. ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ಚೆಡ್ಡ ಬಿಡಿಸಿ ಈ ಕಗ್ಗದಿಂದ ಪೊಡವಿಗೆ ಒಡೆದು ಹೊರಡಿಸಿ ಬಿಡುವೆ. ರವಿನಂದನ ನೋಡಿದ್ದೀರ? ಅದೇ ಪ್ರಕಾರ ಲಗ್ನ ಮಾಡಿಕೋ. ಎಷ್ಟು ಮಾತ್ರಕ್ಕೆ ಲಗ್ನವನ್ನು ಮಾಡಬೇಕೆಂಬುದಿಲ್ಲ. ಹಾಗೆಲ್ಲ ಅನ್ನೋದೇ ಅದೇನು ಸಂಸಾರವಾಗಿ ಹೇಳು. ಅದೇನು ಸಂಸಾರವಾಗಿ ಹೇಳು. ಬಾರ ಪ್ರಿಯತಮ ಬಾಳಿನ ಚಂದ್ರಮ ಬಾರ ಪ್ರಿಯತಮ ಬಾಳಿನ ಚಂದ್ರಮ ಪ್ರಿಯತಮ ಬಾರ ಪ್ರಿಯತಮ
ಬಂದಿರುವೆನು. ಹಾ ಮೆಚ್ಚಿ ಬಂದ ಹೆಣ್ಣಿನ ಆಸೆ ತೀರಿಸು, ಲಗ್ನ ಮಾಡಿಕೊ, ಕನ್ಯರನ್ನ ಬುದ್ಧಿ ಸಂಪನ್ನ. ಮೋಹನಾಗ ಕಾಮನ ತಾಪದಿಂದ ಕಂಗೆಟ್ಟು ತಳಮಡಿಸಿದ ಬಾಯಿ ಬಿಡುವುದು ಸರಿಯೇನೆ. ಹೇ ಜಡಜಗಂಧಿ, ಜಡಶಾಸ್ತ್ರನ ಕಲಹದೋಳಿ ಎನ್ನ ಮನಸ್ಸು ಒಡಂಬಡಿಸಿದೆ, ಅಡಿಗಡಿಗೆ ನುಡಿಯುವುದು ಮನದಲ್ಲಿಗೆ ತರವಲ್ಲ. ಹೇ ಬಡ ನುಡಿಯವನ ಬಾಲೆ, ಒಡವಿಪಲಾದ ಪ್ರಮೇಯು ಕೂಡ ಅರ್ಜುನನನ್ನು ಸೆರೆಗೊಂಡು ಬೇಡಿಕೊಂಡರು. ಹೆಚ್ಚಿನ ಋಷಿಕೇತವನ್ನು ಹಪ್ಪುಕೊಳ್ಳುವುದಕ್ಕೆ ಒಪ್ಪಿದರು. ಹೇ ಚಿತ್ರತರವಾದ ವಿಚಿತ್ರ ಹೇಗೆ, ನೇನು ನಿರ್ವಿಘ್ನದಿಂದ ಎನ್ನ ಮಾರ ನಾಟಕ ವಿಚಿತ್ರತರವಾಗಿ ಪೀಡಿಸುವೆಯಲ್ಲೇ. ಹೇ ವೇಷಸ್ತ್ರೀಯೇ, ನಿಮ್ಮ ವೇಷವೃತ್ತಿಗೆ ಈ ಕೇಸನನ್ನು ನನ್ನ ಆಸೆ ಪಡುವನಲ್ಲ. ಹೇ ವೇಷಕ್ಕಿಲ್ಲದ ನಾರಿ, ನೀವು ಕುದುರೆಯನ್ನು ಕಟ್ಟಿದರ ಕೆಟ್ಟವೃತ್ತಿಗಾಗಿ ಮಲಯಾಳದ ಮಾಯಸ್ತ್ರೀಯರೇ, ನಿಮ್ಮ ಮಲಯಾಳದ ವಿದ್ಯೆಯನ್ನು ಈ ಬಲ್ಲದರ ಮುಂದೆ ಬಿತ್ತರಿಸಿದರೆ ತಪ್ಪು ಪಡುವುದಲ್ಲ. ನಲ್ಲೇ ನಿನಗೆ ನಾಚಿಕೆ ಇಲ್ಲದೆ ತುಚ್ಚಳೆ ಆಚೆಗಳೆಲ್ಲ ತುತ್ತಳೆ. ಪ್ರಿಯ ಸುಂದರ ಸ್ತ್ರೀಯಳೇ, ನೋಡು, ನಿನ್ನ ನಾನು ನೋಡುವುದಿಲ್ಲ. ಲಗ್ನ ಮಾಡಿಕೊ. ಎಷ್ಟ ಮಾತ್ರಕ್ಕೆ ಸಾಧ್ಯವಾಗದಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಹೇಗೆ? ಅದೇನು ಸಂವತ್ಸರವಾಗಿ ಹೇಳು. ಹೇಳುತ್ತೇವನಲ್ಲ ಎನ್ನ ಆಸೆ ತೀರಿಸಿ ಎಂದು.